ಫಸ್ಟ್ ಶಾಟ್ ಸುದೀಪ್ ಸರ್ ಜೊತೆ ಫೇಸ್ ಮಾಡಿದಾಗ ಆ ಮೂಮೆಂಟ್ ಹೇಗಿತ್ತು? ಆಗುತ್ತೆ ಲೈಕ್ ಎಲ್ಲರೂ ಇದೀವಿ, ಎಲ್ಲ ಪೊಲೀಸ್ ಆಫೀಸರ್ಸ್ ಇದೀವಿ, ಸರು ಇದ್ದಾರೆ. ಫಸ್ಟ್ ಟೈಮ್ ಹಾಕಿ ಹಾಕಿರೋದು. ಸೊ ಸುದೀಪ್ ಸರ್ ಜೊತೆ ಕಾಂಬಿನೇಷನ್ ಸ್ಕ್ರೀನ್ ಸರಿಯಾಗಿ ನಾನು LLB ಮುಗಿಸ್ಕೊಂಡು ಹೊರಗೆ ಬಂದಾಗ ಮ್ಯಾನರಿಸಮ್ ಗೊತ್ತಿತ್ತು, ಬಿಕಾಸ್ ನಾನು ಅಲ್ಲೆಲ್ಲ ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದೀನಿ, ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಹೋಗಿರೋದ್ರಿಂದ. ಏನು ಕಲ್ತಿರಿ ಅವರಿಂದ ನೀವು ಸ್ಪೆಷಲಿ ನಿಮ್ಮ ಲೈಫಿಗೆ ಅವ್ರು ನೋಡಿ ಕಲ್ತಿದ್ದು? ಪರ್ಫೆಕ್ಷನ್, ಓಕೆ. ಪ್ಯಾಷನ್, ಆಮೇಲೆ ಡೆಡಿಕೇಶನ್, ಪಂಕ್ಚುಯಾಲಿಟಿ, ಡಿಸಿಪ್ಲಿನ್, ಹಂಬಲ್ನೆಸ್, ಸೇಮ್ ಟೈಮ್. ಆ ರಿಯಾಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಆ ರಿಯಾಕ್ಷನ್ಗೋಸ್ಕರ ಅಂದರೆ ನಮ್ಮ ಡೈರೆಕ್ಟರ್ ತಮಿಳ್ ಅವರು, ಸೊ ಅವ್ರಿಗೆ ತಮಿಳ್ ಬಿಟ್ಟರೆ ಬೇರೆ ಯಾವ ಭಾಷೆ ಬರಲ್ಲ. ಅವ್ರೇನೋ ಎಕ್ಸ್ಪ್ಲೈನ್ ಮಾಡ್ತಿದ್ರು, ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ಫಸ್ಟ್ ಶಾಟ್ ಸುದೀಪ್ ಸರ್ ಜೊತೆ ಫೇಸ್ ಮಾಡಿದಾಗ ಆ ಮೂಮೆಂಟ್ ಹೇಗಿತ್ತು? ಎಲ್ಲರೂ ಇದ್ವಿ. ಫಸ್ಟ್ ಶಾರ್ಟ್ ಏನಿದೆಯಲ್ಲ ಅದೊಂದು ವೆರಿ ಬ್ಯೂಟಿಫುಲ್ ಶಾರ್ಟ್. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಲೈಕ್ ಎಲ್ಲರೂ ಇದ್ದೀವಿ, ಎಲ್ಲ ಪೊಲೀಸ್ ಆಫೀಸರ್ಸು ಇದ್ದೀವಿ, ಸರು ಇದ್ದಾರೆ. ಸೊ ಇಟ್ಸ್ ಗ್ರೂಪ್ ಶಾಟ್. ಅಲ್ಲಿ ವಿ ವರ್ ಆಲ್ ಎಕ್ಸೈಟೆಡ್, ಅಂದರೆ ಎಲ್ಲರಿಗೂ ಆ ಎಕ್ಸೈಟ್ಮೆಂಟ್ ಇದೆ. ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋ ಎಕ್ಸೈಟ್ಮೆಂಟ್, ಪ್ಲಸ್ ಎಲ್ಲರಿಗೂ ಡೈಲಾಗ್ಸ್ ಇದೆ. ಆ್ಯಂಡ್ ಕ್ಯಾಮ್ರಾ ಒಂಥರ ಸ್ಟಡಿ ಕ್ಯಾಮ್ ಶಾಟ್ ಇದ್ದಿದ್ದು. ಕ್ಯಾಮ್ರಾ ಎಲ್ಲರ ಮೇಲೆ ಪ್ಯಾನ್ ಆಗಿ ಅಲ್ಲಿ ಹೋಗುತ್ತೆ, ಸರ್ ಮೇಲೆ ಹೋಗುತ್ತೆ. ಸೊ ಮಾನಿಟರ್ ಶಾಟ್ ಫಸ್ಟ್ ಮಾಡಿದಾಗ, ಕ್ಯಾಮ್ರಾಗೋಸ್ಕರ ಮಾನಿಟರ್, ರಿಹರ್ಸಲ್ ನಮಗೋಸ್ಕರ ಮಾನಿಟರ್ ಎಲ್ಲ ಮಾಡ್ತೀವಲ್ವ, ಫಸ್ಟ್ ಶಾಟ್ ಮಾಡಿದಾಗ್ಲೇ ಇಟ್ ವಾಸ್ ಲೈಕ್, ಅಂದರೆ ಎಷ್ಟು ರಿಯಲಿಸ್ಟಿಕ್ ಆಗಿ ಸರ್ ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಪ್ಲಸ್ ಪ್ರತಿಯೊಬ್ಬರಿಗೂ ಅವರು ಸ್ಪೇಸ್ ಕೊಡ್ತಾರೆ. ಎಲ್ಲ ಹೀರೋಸ್ ಅದು ಮಾಡಲ್ಲ. ಲೈಕ್ ಸ್ಪೇಸ್ ಅಂತ ಬಂದಾಗ, ಸ್ಕ್ರೀನ್ ಸ್ಪೇಸ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ನಾನು ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಹೌದು. ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಕೂಡ ಅವರನ್ನೇ ಅವರು ಮೇನ್ ಫೋಕಸ್ ಇಟ್ಕೊಳ್ಳೋಕೆ ಹೇಳ್ತಾರೆ, ಹೀರೋಯಿನ್ಸ್ಗಳನ್ನ ಅಥವಾ ಬೇರೆ ಕಾಸ್ಟನ್ನ ಸೈಡ್ಲೈನ್ ಮಾಡ್ಕೊತಾರೆ. ಅಂಥದ್ರಲ್ಲಿ ಸರ್ ಪ್ರತಿಯೊಬ್ಬರಿಗೂ, ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಹಿ ಗೇವ್ ದ ಸ್ಪೇಸ್. ಆ್ಯಂಡ್ ಡೈಲಾಗ್ಸ್ ಇರಲಿ, ಅವರ ರಿಯಾಕ್ಷನ್ಸ್ ಇರಲಿ, ನಮ್ಮ ಮೇಲೆ ಶಾರ್ಟ್ ಇದ್ರೂ ಹಿ ಯೂಸ್ ಟು ಗಿವ್ ದ ರಿಯಾಕ್ಷನ್ಸ್. ಸೊ ಸುಮ್ಮನೆ ಅಲ್ಲ, ಲೈಕ್ ಅವ್ರ ಜೊತೆ ವರ್ಕ್ ಮಾಡಿರೋರು ಅವ್ರನ್ನ ಹೊಗಳೋದು ಅಥವಾ ಮತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಪಡೋದಲ್ಲ, ಸುಮ್ಮನೆ ಅಲ್ಲ. ಲೈಕ್ ಲಿಟ್ರಲಿ ಹಿ ಇಸ್ ದ ಪರ್ಫೆಕ್ಷನಿಸ್ಟ್. ಓಕೆ. ನೀವು ಎಷ್ಟು ದಿನ ಕೆಲಸ ಮಾಡಿದ್ರಿ ಅಂದರೆ ಓವರ್ ಆಲ್ ಸಿನಿಮಾ? ನನ್ನ 140 days ಶೂಟ್ ಆಗಿರೋದು. ಓಕೆ. ನನ್ನ ಪೋರ್ಷನ್ ಆಲ್ಮೋಸ್ಟ್ 90+ days ಶೂಟ್ ಆಗಿದೆ. ಹೌದಾ? ಥ್ರೂ ಔಟ್ ಇದ್ದೀವಿ, ಥ್ರೂ ಔಟ್ ಕಂಪ್ಲೀಟ್. ವೆರಿ ಫಸ್ಟ್ ಬಿಗಿನಿಂಗ್ ಕೆಲವೊಂದು ಶಾರ್ಟ್ಸ್ ಅಂದರೆ ಸರ್ ಇಂಟ್ರೊಡಕ್ಷನ್ ಬಿಟ್ಟು ಥ್ರೂ ಔಟ್ ಸಿನಿಮಾ, ಥ್ರೂ ಔಟ್ ಅಪ್ ಟು ಕ್ಲೈಮ್ಯಾಕ್ಸ್, ಫುಲ್ ಡೆಡ್ ಅಂಡ್ ಕ್ಲೈಮ್ಯಾಕ್ಸ್. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ? ಯಾಕಂದ್ರೆ ನೀವು ಫಸ್ಟ್ ಟೈಮ್ ಇದಕ್ಕೆ ಹಾಕಿ ಹಾಕಿರೋದು? ಹಾಂ, ಹೌದು, ಫಸ್ಟ್ ಟೈಮ್ ಹಾಕಿ ಹಾಕಿರೋದು. ಸೊ ಸುದೀಪ್ ಸರ್ ಜೊತೆ ಕಾಂಬಿನೇಷನ್ ಸ್ಕ್ರೀನಲ್ಲಿ ಕಾಣಿಸ್ಕೊತೀರಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅಂದರೆ ಚಾಲೆಂಜಿಂಗ್ ಅಂತ ಯಾಕೆ ಕೇಳ್ತೀನಿ ಅಂತಂದ್ರೆ, ನೀವು ಹೇಳಿದ್ರಿ ನಿಮ್ಮನ್ನು ಸೆಲೆಕ್ಟ್ ಮಾಡುವಾಗಲೇ ಈ ಥರದೊಂದು ಪಾತ್ರಕ್ಕೆ ಈ ಚಾಲೆಂಜಿಂಗ್ ಕ್ಯಾರೆಕ್ಟರ್ನ ಯಾರು ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಅಂಥವ್ರನ್ನ ಹುಡುಕಿ ಅವರು ಸಿನಿಮಾಗೆ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೀವು ಕೂಡ ಅದರಲ್ಲಿ ಒಬ್ಬರು. ಹಾಗಾಗಿ ಎಷ್ಟು ಚಾಲೆಂಜಿಂಗ್ ಆಗಿದೆ? ಚಾಲೆಂಜಿಂಗ್ ಅಂತ ಹೇಳೋದಾದರೆ, ಲೈಕ್ ಒಂದು ಪೊಲೀಸ್ ಆಫೀಸರ್ ಆಗಿ ನಾನು LLB ಮುಗಿಸ್ಕೊಂಡು ಹೊರಗೆ ಬಂದಾಗ ಮ್ಯಾನರಿಸಮ್ ಗೊತ್ತಿತ್ತು, ಬಿಕಾಸ್ ನಾನು ಅಲ್ಲೆಲ್ಲ ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದೀನಿ, ಪೊಲೀಸ್ ಸ್ಟೇಷನಲ್ಲೆಲ್ಲ ಹೋಗಿರೋದ್ರಿಂದ. ಸೊ ಐ ನೋ ಹೌ ದೇ ಪರ್ಫಾರ್ಮ್, ಹೌ ದೇ ಆ್ಯಕ್ಟ್ ಅನ್ನೋದು, ಅಂದರೆ ರಿಯಲ್ ಲೈಫಲ್ಲಿ ಅವ್ರು ಹೇಗಿರ್ತಾರೋ ಅನ್ನೋ ಒಂದು ಬಾಡಿ ಲ್ಯಾಂಗ್ವೇಜ್ ಅಡಾಪ್ಟ್ ಮಾಡ್ಕೊಂಡಿದ್ದೆ. ಸೊ ಈ ಸಿನಿಮಾದಲ್ಲಿ ನಾಟ್ ಜಸ್ಟ್ ಅ ಪೊಲೀಸ್ ಆಫೀಸರ್, ಇನ್ನೊಂದು ಸೈಡ್ ಆಫ್ ಪೊಲೀಸ್, ಅಂದರೆ ಅವರದ್ದು ಸಿಚುವೇಶನ್ಸ್, ಫ್ಯಾಮಿಲಿ ಸಿಚುವೇಶನ್ ಎಲ್ಲನೂ ನಿಮಗೆ ಒನ್ ನೈಟ್ ಸ್ಟೋರಿ ಅಂತ ಆಲ್ರೆಡಿ ರಿವೀಲ್ ಆಗಿದೆ ನಿಮಗೆ, ಸರೇ ಹೇಳಿದ್ರು ಪ್ರೆಸ್ ಮೀಟಲ್ಲಿ. ಸೊ ಪ್ರತಿಯೊಬ್ಬರಿಗೂ ಎರಡು ಫೇಸ್ ಇರುತ್ತೆ, ಒಂದು ಪರ್ಸ್ನಲ್ ಲೈಫ್ ಇರುತ್ತೆ, ಇನ್ನೊಂದು ಪ್ರೊಫೆಷ್ನಲ್ ಲೈಫ್ ಇರುತ್ತೆ. ಪೊಲೀಸ್ ಅವ್ರಿಗೂ ಪ್ರೊಫೆಷ್ನಲ್ ಲೈಫಲ್ಲಿ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ, ಪರ್ಸ್ನಲ್ ಲೈಫ್ ಅಂತ ಬಂದಾಗ ಅಷ್ಟೇ ಅವ್ರಿಗೂ ಒಂದು ಎಮೋಷನ್ಸ್ ಇರುತ್ತೆ. ಸೊ ಎಲ್ಲ ರೀತಿಯ ಎಮೋಷನ್ಸ್ ಎಲ್ಲರಿಗೂ ಆ ಒಂದು ಆಪರ್ಚುನಿಟಿ ಇದೆ. ಈ ಒಂದು ಒನ್ ನೈಟಲ್ಲಿ ಯು ಸಿ ಇಮೋಷನಲ್ ಟರ್ಮಾಯಿಲ್ ಆಫ್ ಎವ್ರಿ ಒನ್. ಸೊ ಜಸ್ಟ್ ಒಂದು ಬೋಲ್ಡ್ ಪೊಲೀಸ್ ಆಫೀಸರ್ ಮಾತ್ರ ಅಲ್ಲ, ಬೇರೆ ಒಂದು ಎಮೋಷನ್ಸ್ನ ಪ್ರೊಜೆಕ್ಟ್ ಮಾಡೋ ಒಂದು ಆಪರ್ಚುನಿಟಿನೂ ಇದರಲ್ಲಿದೆ. ಆ್ಯಸ್ ಅನ್ ಆ್ಯಕ್ಟರ್ ಒಂದು ಹೇಳೋದಂದರೆ, ಲೈಕ್ ವರ್ಕಿಂಗ್ ವಿತ್ ಸುದೀಪ್ ಸರ್ ನಾವು ಎಷ್ಟು ಕಲ್ತ್ಕೊಂಡ್ವೋ ಅಷ್ಟೇ ನಮ್ಮ ಆ್ಯಕ್ಟಿಂಗ್ ಅನ್ನು ನಾವು ಒಂದು ಹೋನ್ ಮಾಡಿಕೊಂಡು ಒಂದು ಪರ್ಫೆಕ್ಷನ್ನ ತರಿಸ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ನಂಗೆ ಈ ಒಂದು ಕ್ಯಾರೆಕ್ಟರಿಂದ. ಮೀನಾ ಕುಮಾರಿ ಅಂತ ಕ್ಯಾರೆಕ್ಟರ್ ಹೆಸರು. ಸಿನಿಮಾ ವಿಷಯವಾಗಿ ಚಾಲೆಂಜಿಂಗ್ ಅಂತ ಹೇಳೋದಾದರೆ,
ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ, ಸೊ ನಿಮಗೆ ಕಷ್ಟ ಚಾಲೆಂಜಿಂಗ್ ಅಂತ ಅನ್ಸೋದಿಲ್ಲ. ಆದರೂ ಕೆಲವೊಂದು ಫೈಟ್ ಸೀಕ್ವೆನ್ಸ್ ಇರಲಿ ಅಥವಾ ಫೈರ್ ಸೀಕ್ವೆನ್ಸ್, ಆಮೇಲೆ ಕ್ಲೈಮ್ಯಾಕ್ಸ್ ಪೋರ್ಷನ್ ನಾವು 50 days ಹತ್ರ ಶೂಟ್ ಮಾಡಿದ್ದೀವಿ. ಸೊ ಆ ಸೀಕ್ವೆನ್ಸಲ್ಲಿ ಡಸ್ಟ್, ಹೋಲ್ ಸಿನಿಮಾ ಆಲ್ಮೋಸ್ಟ್ ನಾವು ಡಸ್ಟಲ್ಲೇ ಇರ್ತೀವಿ, ಮೇಕಪ್ ಇಲ್ಲ, ಮಣ್ಣು ಮೆತ್ಕೊಂಡೇ ಇರ್ತೀವಿ. ಆಮೇಲೆ ಸ್ಪ್ರೇ ಮಾಡಿಕೊಂಡು ಸ್ವೆಟ್ ಎಲ್ಲ, ಆಮೇಲೆ ಟೈರ್ ಎಲ್ಲ ಬರ್ನ್ ಮಾಡೋರು ಬಿಕಾಸ್ ಆ ಸ್ಮೋಕ್ ಬೇಕು ಅಂತ, ಹ್ಯೂಜ್ ಸ್ಮೋಕ್ ಬೇಕು ಅಂತ. ಸೊ ಆ ಫೈರ್ ಎಫೆಕ್ಟ್ ಅದೆಲ್ಲ ಲಿಟ್ರಲಿ ನಾವು ನೈಟೆಲ್ಲ ಶೂಟ್ ಮಾಡಿಕೊಂಡು ಬೆಳಿಗ್ಗೆ ಮಲ್ಕೊಳ್ತಿದ್ವಿ. ಸರೂ ಅಷ್ಟೇ, ಲೈಕ್ 7 o'clock ಕಾಲ್ ಶೀಟ್ ಅಂದರೆ ಸರ್ 7ಗೆ ಇರೋರು. ಸಂಜೆ ಪ್ಯಾಕಪ್ ಆದ ನಂತರನೂ ಏನಿದೆ ನಮ್ದು ಏನೇನಿದೆ ಎಲ್ಲ ಮುಗಿಸ್ಕೊಂಡು ನಾಳೆ ಪ್ಲಾನ್ ಏನಿದೆ ಕೇಳ್ಕೊಂಡು ಹೋಗೋರು. ಅಂಡ್ ದೆನ್ ಯೂಸ್ ಟು ವರ್ಕ್ಔಟ್ ಆ್ಯಂಡ್ ಆಲ್. ಮಾರ್ನಿಂಗ್ ಈ ಶೂಟ್ ಆಗಿ ನಾಳೆ ದಿವಸ ಈಗ ನೈಟ್ ಶೂಟ್ ಆಯಿತು ಅಂದ್ಕೊಳ್ಳಿ, ನಾಳೆ ದಿವಸ ಮಧ್ಯಾಹ್ನ ಶೂಟ್ ಅಂತ ಅಂದ್ರೂ ಹಿ ವಾಸ್ ದೇರ್ ಆನ್ ಟೈಮ್. ಆ್ಯಂಡ್ ಯೂತ್ ಶೂಟ್ ಅಲ್ಲೇ ಎಡಿಟಿಂಗ್ ಆಗೋದು. ಸರ್ ವಾಸ್ ಪಾರ್ಟ್ ಆಫ್ ಎಡಿಟಿಂಗ್ ಆಲ್ಸೋ. ಸೊ ಅವರು ಒಬ್ರು ಡೈರೆಕ್ಟರ್ ಬೇರೆ. 24 hours ವರ್ಕಿಂಗ್ ಇಸ್ ಲೈಕ್ ಕ್ರೇಜಿ. ಹಿ ವರ್ಕ್ಸ್ ಲೈಕ್ ಈಸ್ ಅ ವರ್ಕಾಹೊಲಿಕ್ ಆಯ್ತಾ. ಅವ್ರು ಆ ಥರನೇ ವರ್ಕ್ ಮಾಡಿದ್ದಾರೆ. ಸಿನಿಮಾ ಈ ಕಂಪ್ಲೀಟ್ ಸಿನಿಮಾ ಹಿ ವಾಸ್ ಪಾರ್ಟ್ ಆಫ್ ಏನು ಡೈರೆಕ್ಷನ್ ಇದರಲ್ಲೂ ನೋಡ್ತಿದ್ರು, ಎಡಿಟಿಂಗ್ ಟೇಬಲಲ್ಲೂ ಇರ್ತಿದ್ರು, ಸೆಟ್ಟಲ್ಲೂ ಇರ್ತಿದ್ರು, ಆ್ಯಸ್ ಅನ್ ಆ್ಯಕ್ಟರು ಇರ್ತಿದ್ರು. ಹಿ ವಾಸ್ ಪಾರ್ಟ್ ಆಫ್ ಎವ್ರಿಥಿಂಗ್. ಹಿ ವಾಸ್ ಗಿವಿಂಗ್ ಅವರ ಇನ್ಪುಟ್ಸ್ ಏನಿದೆ, ಅವರ ನಾಲೆಜ್ ಏನಿದೆ ಅವ್ರು ಶೇರ್ ಮಾಡ್ತಾನೆ ಇದ್ರು. ಆ್ಯಸ್ ಅ ಸಿನಿಮಾ ಬಗ್ಗೆ ಪ್ಯಾಷನ್ ಇರೋರಿಗೆ ಜಸ್ಟ್ ಬಿ ಅರೌಂಡ್ ಸುದೀಪ್ ಸರ್, ನೋಟಿಸ್ ವಾಟ್ ಹಿ ಈಸ್ ಡೂಯಿಂಗ್. ನಿಮಗೆ ಒಂದು ಸಿನಿಮಾ ಯೂನಿವರ್ಸಿಟಿ ಹೋಗಿ ಬಂದಂಗೆ ಆಗುತ್ತೆ, ಅಷ್ಟು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ನಮಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು ಅದೊಂದೇ, ಜಸ್ಟ್ ಆ ಸ್ಮೋಕ್ ಎಫೆಕ್ಟ್ ಎಲ್ಲ ಆ್ಯಂಡ್ ನೈಟ್ ಶೂಟ್ ಎಲ್ಲ ಮುಗಿಸ್ಕೊಂಡು ಎಷ್ಟೇ ಹೇಳ್ತೀವಿ ನಾವು ಬೆಳಿಗ್ಗೆ ಮಲ್ಕೊಳ್ಳೋಕ್ಕಾಗೋದೇ ಇಲ್ಲ. ಬಾಡಿ ಒಂದು ಸರ್ಕೆಡಿನ್ ರಿದಮ್ ಅಂತ ಇರುತ್ತಲ್ಲ, ಬಾಡಿ ಒಂದು ಕ್ಲಾಕ್ ಇರುತ್ತಲ್ವ, ಅದರ ಅಗೇನ್ಸ್ಟ್ ಹೋಗೋಕ್ಕೆ ತುಂಬಾ ಕಷ್ಟ. ನೈಟ್ ಶೂಟ್ ಮಾಡಿ ಮಾರ್ನಿಂಗ್ 7-8 o'clock ನಾವು ಹೋಟೆಲ್ ರೀಚ್ ಆಗಿ ಫ್ರೆಶನ್ ಅಪ್ ಅಂದರೆ ಫುಲ್ ಹೀಗೆಲ್ಲ ಕ್ಲೀನ್ ಮಾಡಿದ್ರೆ ಎಲ್ಲ ಬ್ಲ್ಯಾಕ್ ವಾಟರ್, ಬ್ಲ್ಯಾಕ್ ಮ್ಯೂಕಸ್ ಎಲ್ಲ ಡಸ್ಟ್, ಕೂದಲಲ್ಲೆಲ್ಲ ಇಷ್ಟಿಷ್ಟು ಬ್ಲ್ಯಾಕ್ ಡಸ್ಟ್ ಎಲ್ಲ ಹೋಗೋದು. ಬಟ್ ಮತ್ತೆ 2 o'clock ಎದ್ಬಿಟ್ಟು ನೀವು 4 o'clock ರಿಪೋರ್ಟಿಂಗ್ ಇರೋದು ಫಾರ್ ಮೇಕಪ್ ಅಂದರೆ ಜಸ್ಟ್ ಹೇರ್ ಆ್ಯಂಡ್ ಡಸ್ಟ್ ಮತ್ತೆ ಹಾಕೊಳ್ಳೋಕ್ಕೆ. ಸೊ ಸೆಟ್ ತುಂಬ ದೂರ ಇರೋದು ನಮ್ಮ ಹೋಟೆಲಿಂದ, ಆಲ್ಮೋಸ್ಟ್ 1.5 hour ಜರ್ನಿ ಇರೋದು ನಮಗೆ. ಹಾಗೆ ದಟ್ ವಾಸ್ ಓನ್ಲಿ ಚಾಲೆಂಜಿಂಗ್. ಅಂದರೆ ನಮಗೆ ಒಂದು ಸ್ಲೀಪ್ ಸೈಕಲ್ನ ಕಂಪ್ಲೀಟ್ ಚೇಂಜ್ ಮಾಡಿ ಅದರಲ್ಲೂ ಆ ಫಿಟ್ನೆಸ್ನ ನಾವು ಮೇಂಟೈನ್ ಮಾಡಿಕೊಂಡು ಅದೊಂದು. ಬಟ್ ಅದನ್ನು ಸರ್ ಹೆಂಗೆ ಮ್ಯಾನೇಜ್ ಮಾಡಿದ್ರು ಐ ಡೋಂಟ್ ನೋ. ಜಸ್ಟ್ ಅಮೇಜಿಂಗ್. ಏನು ಕಲ್ತಿರಿ ಅವರಿಂದ ನೀವು ಸ್ಪೆಷಲಿ ನಿಮ್ಮ ಲೈಫಿಗೆ ಅವ್ರು ನೋಡಿ ಕಲ್ತಿದ್ದು? ಪರ್ಫೆಕ್ಷನ್, ಓಕೆ, ಪ್ಯಾಷನ್, ಆಮೇಲೆ ಡೆಡಿಕೇಶನ್, ಪಂಕ್ಚುಯಾಲಿಟಿ, ಡಿಸಿಪ್ಲಿನ್, ಹಂಬಲ್ನೆಸ್, ಸೇಮ್ ಟೈಮ್ ಹಂಬಲ್ನೆಸ್ ಆ್ಯಂಡ್ ರೆಸ್ಪೆಕ್ಟ್ ಕೊಡೋದು. ಅದೇನೇ ಇರಲಿ, ಯಾರೇ ಇರಲಿ, ಪ್ರತಿಯೊಬ್ಬರಿಗೂ ಸರ್ ಯಾವತ್ತೂ ಒಂದು ಹುಡುಗಿ ಇರಲಿ ಹುಡುಗ ಇರಲಿ ಸರ್ ಮೇಡಮ್ ಅಂತ ಯೂಸ್ ಮಾಡ್ತಾರೆ. ಇದನ್ನು ನೀವು ಲೀಗಲ್ ಪ್ರೊಫೆಷನಲ್ಲಿ ನೋಡ್ತೀರಾ, ಆ್ಯಕ್ಟಿಂಗ್ ಪ್ರೊಫೆಷನಲ್ಲಿ ಇದನ್ನು ನೀವು ಅಷ್ಟೊಂದು ನೋಟಿಸ್ ಮಾಡಲ್ಲ. ಬಿಕಾಸ್ ಇಲ್ಲಿ ವೆರಿ ರೇರ್ಲಿ ಹುಡುಗಿಯರನ್ನ ರೆಸ್ಪೆಕ್ಟ್ ಮಾಡೋರು ನಿಮ್ಗೆ ಸಿಗೋದು, ಜೆನ್ಯೂನಾಗಿ ಹೇಳ್ತಿದ್ದೀನಿ. ಆ್ಯಂಡ್ ಅವರ ಸ್ಟೇಟಸ್ ಮೇಲೆ ರೆಸ್ಪೆಕ್ಟ್ ಕೊಡ್ತಾರೆ. ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಲೈಟ್ ಬಾಯ್ಗೂ ಒಂದು ರೆಸ್ಪೆಕ್ಟ್ ಇರುತ್ತೆ. ಬಟ್ ಸರ್ ಆ ಥರ ಅಲ್ಲ, ಎಲ್ಲರನ್ನೂ ತುಂಬ ಈಕ್ವಲಿ ಹಿ ಗಿವ್ಸ್ ರೆಸ್ಪೆಕ್ಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆಮೇಲೆ ವರ್ಕ್ ಚೆನ್ನಾಗಿ ಮಾಡೋರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ, ಆನ್ ದಿ ಸ್ಪಾಟ್ ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರ ಮುಂದೆ ಅಪ್ರಿಷಿಯೇಟ್ ಮಾಡ್ತಾರೆ. ನನಗೂ ಅಪ್ರಿಷಿಯೇಟ್ ಮಾಡಿದ್ರು. ಏನು ಹೇಳಿದ್ರು ಅಂದರೆ ಸುದೀಪ್ ಸರಿಂದ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಈಗ ನೀವು ಹೇಳಿದ್ರಲ್ಲ, ಏನು ಬಂತು? ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಪೋರ್ಷನ್ ಇದೆ. ಸೊ ಆ ಪೋರ್ಷನ್ ಒಂದು ರಿಯಾಕ್ಷನ್ ಇದೆ. ಆ ರಿಯಾಕ್ಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಆ ರಿಯಾಕ್ಷನ್ಗೋಸ್ಕರ ಅಂದರೆ ನಮ್ಮ ಡೈರೆಕ್ಟರ್ ತಮಿಳ್ ಅವರು. ಸೊ ಅವ್ರಿಗೆ ತಮಿಳ್ ಬಿಟ್ಟರೆ ಬೇರೆ ಯಾವ ಭಾಷೆ ಬರಲ್ಲ. ಅವ್ರೇನೋ ಎಕ್ಸ್ಪ್ಲೈನ್ ಮಾಡ್ತಿದ್ರು, ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಆಮೇಲೆ ಈ ರಿಯಾಕ್ಷನ್ ಅಥವಾ ಈ ರಿಯಾಕ್ಷನ್ ಮಧ್ಯದಲ್ಲಿ ಒಂದು ಎಮೋಷನ್ ಇರುತ್ತಲ್ಲ, ಆ ಎಮೋಷನ್ ಕೊಡು ಅಂದರು. ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅಂದರೆ, ಒಂದು ಇಮೋಷನ್, ಈ ಇಮೋಷನ್, ಆಮೇಲೆ ಈ ಇಮೋಷನ್ ಮಧ್ಯದಲ್ಲಿ ಒಂದು ಇಮೋಷನ್ ಇರುತ್ತೆ, ಆ ಇಮೋಷನ್ನ ಕೊಡು ನೀನು ಅಂತ ಅಂದರು. ಲಿಟ್ರಲಿ ಆ ಎಮೋಷನ್ ಕೊಟ್ಟೆ. ಐ ವಾಸ್ ಸೋ ಹ್ಯಾಪಿ. ಕ್ಲಾಪ್ ರಿಯಲಿ ವಾವ್, ವಾಟ್ ಅನ್ ಇಟ್ಸ್ ಲೈಕ್ ವೆರಿ ಗುಡ್ ಸಿಗುತ್ತೆ ಅಂತ. ಕ್ಲಾಪ್ಸ್, ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು. ಸರ್ ಕ್ಲಾಪ್ಸ್ ಹೊಡೆದ್ರು ಫಸ್ಟ್. ಸೊ ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು. ಲೈಕ್ ವೆರಿ ಗುಡ್, ಯುವರ್ ಗುಡ್ ಆ್ಯಕ್ಟರ್ ಅಂತ. ಇನ್ನೇನು ಬೇಕು ಜೀವನದಲ್ಲಿ, ಲೈಕ್ ಒಂಥರ ಆಸ್ಕರ್ ವಿನ್ ಆದಂಗೆ ಫೀಲಿಂಗ್. ಸೊ ಇಟ್ ವಾಸ್ ಬೆಸ್ಟ್ ಕಾಂಪ್ಲಿಮೆಂಟ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನನ್ನು ಮಾಡಿದ್ದಾರೆ.
ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾ ಇದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.